ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ, ನೀವು ಅವರಿಗೆ ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರೂ ಕೂಡ, ಕೆಲವರು ಮಾತ್ರ ಕೆಲವು ದಿನಗಳ ಕಳೆದಂತೆ ಅವರು ನಿಮಗೆ ಕೊಡೋವಂಥ ಬೆಲೆ ತುಂಬಾ ಕಡಿಮೆ ಆಗಿರುತ್ತೆ. ಇದಕ್ಕೆಲ್ಲ ನಿಜವಾದ ಕಾರಣ ಏನು ಗೊತ್ತಾ? ಅವರು ನಾನು ತುಂಬ ಇಷ್ಟಪಡೋವಂತಹ ವ್ಯಕ್ತಿ, ಅವರು ತುಂಬಾ ಚೆನ್ನಾಗಿರಬೇಕು ಅಂತ ಅವ್ರ ಮೇಲೆ ತುಂಬಾ ಪ್ರೀತಿ ಕಾಳಜಿನ ತೋರಿಸ್ತಾ ಇರ್ತೀರ. ತುಂಬಾ ಅವ್ರ ಮೇಲೆ ನಂಬಿಕೆ ಕೂಡ ಇಟ್ಕೊಂಡಿರ್ತೀರ. ಹಾಗೆ ಅವರಿಗೆ ಹೆಚ್ಚಾಗಿ ಬೆಲೆ ಕೊಡ್ತಾ ಇರ್ತೀರ, ಮರ್ಯಾದೆ ಕೊಟ್ಟು ಅವರನ್ನು ಚೆನ್ನಾಗಿ ಕೇರ್ ಮಾಡಿ ಮಾತಾಡಿಸ್ತಾ ಇರ್ತೀರ. ಆದರೆ ಕೆಲವರು ಮಾತ್ರ ಅದನ್ನೆಲ್ಲ ಏನು ಅನ್ಕೋತಾರೆ ಗೊತ್ತಾ? ಅದನ್ನೇ ಅವರು ನಿಮ್ಮ ವೀಕ್ನೆಸ್ ಅಂತ ಅಂದ್ಕೊಂಡು ಇವರು ನನ್ನ ಬಿಟ್ಟಿರಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ನಿಮ್ಮ ಅತಿಯಾದ ಪ್ರೀತಿ ಮತ್ತು ಕಾಳಜಿನ ಅವರು ನಿಮ್ಮ ವೀಕ್ನೆಸ್ ಅಂತ ಅಂದ್ಕೋತಾರೆ. ನೀವು ಅವರನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಯಾವಾಗ ಅವ್ರಿಗೆ ಗೊತ್ತಾಗುತ್ತೋ ಆವಾಗ ಅವರು ನಿಮ್ಮನ್ನು ತುಂಬಾ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಕೀಳಾಗಿ ನೋಡೋದಕ್ಕೂ ಕೂಡ ಶುರು ಮಾಡ್ತಾರೆ. ಅದೆಷ್ಟರ ಮಟ್ಟಿಗೆ ಅಂದರೆ ನೀವು ಮೆಸೇಜ್ ಮಾಡಿದರೂ ಕೂಡ ಅವರು ನಿಮಗೆ ರೀಪ್ಲೇ ಕೊಡೋ ಅಷ್ಟು ನಿಮಗೆ ಟೈಮ್ ಕೂಡ ಕೊಡ್ತಾ ಇರೋದಿಲ್ಲ. ನಿಮ್ಮ ಮೆಸೇಜ್ ಅವರು ನೋಡ್ತಾ ಇರ್ತಾರೆ, ಆದರೆ ರೀಪ್ಲೇ ಮಾಡೋ ಮನಸ್ಸು ಅವ್ರಿಗಿರೋದಿಲ್ಲ. ಆಮೇಲೆ ಮಾಡಿದ್ರಾಯ್ತು ಬಿಡು ಅಂತ ಕೆಲವರು ಸುಮ್ಮನಾಗ್ತಾರೆ. ಯಾಕಂದರೆ ಅವ್ರ ಕಾಲ್ಗೋಸ್ಕರ ಅಥವಾ ಅವ್ರ ಮೆಸೇಜ್ಗೋಸ್ಕರ ಅವ್ರಿಗೋಸ್ಕರ ನೀವು ಯಾವಾಗಲೂ ಕಾಯ್ತಾ ಇರ್ತೀರಾ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ದೊಡ್ಡೋರೊಂದು ಮಾತು ಹೇಳಿದ್ದಾರೆ, ಏನು ಗೊತ್ತಾ? ಅತಿಯಾದರೆ ಅಮೃತನೂ ವಿಷ ಅಂತೆ. ಯಾರಿಗೆ ಎಷ್ಟು ಪ್ರೀತಿ ಕಾಳಜಿ ಕೊಡಬೇಕೋ ಅಷ್ಟೇ ಕೊಡಬೇಕು. ಕೆಲವೊಂದು ಸಲ ನೀವು ನಾನು ಅವ್ರನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ದೀನಿ ಅಂತ ತುಂಬಾ ಪ್ರೀತಿ ಕಾಳಜಿನ ಕೊಟ್ಟು ಅವ್ರಿಗೆ ತುಂಬಾ ಬೆಲೆ ಕೊಡೋದಕ್ಕೆ ಹೋದರೆ ಕೆಲವರು ಅದನ್ನೇ ನಿಮ್ಮ ವೀಕ್ನೆಸ್ ಅಂತ ಅಂದ್ಕೊಂಡು ನಿಮ್ಮನ್ನು ನೋಯಿಸೋದಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ನಿಮಗಾಗಲಿ, ನಿಮ್ಮ ಪ್ರೀತಿಗಾಗಲಿ, ನಿಮ್ಮ ಕಾಳಜಿಗಾಗಲಿ, ಜೊತೆಗೆ ನಿಮ್ಮ ತನಕ್ಕಾಗಲಿ ತುಂಬಾ ಬೆಲೆ ಇದೆ. ಅದನ್ನು ಯಾರಿಗೆ ಉಳಿಸ್ಕೊಳ್ಳುವಂತಹ ಯೋಗ್ಯತೆ ಇದೆಯೋ ಅವ್ರಿಗೆ ಮಾತ್ರ ನಿಮ್ಮ ಸಮಯವನ್ನು ಮೀಸಲಾಗಿರಬೇಕು, ನಿಮ್ಮ ಪ್ರೀತಿ ಮೀಸಲಾಗಿರಬೇಕು, ನಿಮ್ಮ ಕಾಳಜಿ ಮೀಸಲಾಗಿರಬೇಕು. ನೀವು ಕೂಡ ಯಾರಿಗೇನು ಕಡಿಮೆ ಇಲ್ಲ ರೀ, ನಿಮಗೆ ನೀವೇ ಪ್ರಪಂಚ ಆಗಿರಬೇಕು. ಮತ್ತೊಬ್ಬರ ಮೇಲೆ ಯಾವತ್ತೂ ಕೂಡ ಡಿಪೆಂಡ್ ಆಗಿರಬಾರ್ದು. ಯಾಕೆ ಅಂದರೆ ಈ ಭೂಮಿ ಮೇಲೆ ಅತಿ ಬೇಗ ಬದಲಾಗುವಂತಹ ವ್ಯಕ್ತಿ, ಅತಿ ಬೇಗ ಬದಲಾಗುವಂತಹ ಒಂದು ಜೀವಿ ಅಂದರೆ ಅದು ಮನುಷ್ಯ ಮಾತ್ರ. ನೀನೇ ಪ್ರಪಂಚ, ನೀನು ಬಿಟ್ಟಿರೋಕ್ಕಾಗಲ್ಲ, ಐ ಮಿಸ್ ಯು ಅಂತ ಹೇಳೋ ಮಾತುಗಳನ್ನ ನಂಬೋದಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಮುಂದೆ ಅವರೇ ಬೇರೆಯವ್ರಿಗೆ ಲವ್ ಯು ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಇವತ್ತು ನಿನ್ನ ಬಿಟ್ಟಿರೋಕ್ಕಾಗಲ್ಲ, ನೀನು ನನ್ನ ಕೊನೆವರೆಗೂ ಬೇಕು ಅಂತ ಹೇಳಿದವರೆಲ್ಲ ಬೇರೆಯವ್ರ ಜೊತೆ ಹೋಗಿರೋರು ಎಷ್ಟೋ ಜನ ಇದ್ದಾರೆ. ಇದು ಸ್ವಲ್ಪ ಕಹಿ ಅನಿಸಿದ್ರು ಕೂಡ ಸತ್ಯನೇ ಸ್ನೇಹಿತರೆ. ಹಾಗೆ ಇವತ್ತೆಷ್ಟೋ ಜನ ಇಂತಹ ಮೋಸದ ನೋವನ್ನು ಮನಸ್ಸಿನಲ್ಲಿಟ್ಕೊಂಡು ಕೊರಗ್ತಾ ಇದ್ದಾರೆ. ಮೊದಲು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಒಂದು ಉತ್ತಮವಾದ ಬೆಲೆ ಇದೆ, ಅದನ್ನು ಯಾವತ್ತೂ ಕೂಡ ನೀವು ಕಳ್ಕೋಬೇಡಿ. ಯಾಕೆ ಅಂದರೆ ನಿಮ್ಮ ತನನ ನೀವು ಬಿಟ್ಕೊಡ್ಬೇಡಿ. ಇನ್ನೊಬ್ಬರ ಕಾಲ್ ಮೆಸೇಜ್ಗೋಸ್ಕರ ಕಾಯುತ್ತಾ ನೋವಿಗೆ ಒಳಗಾಗಬೇಡಿ. ಯಾವತ್ತೂ ಇನ್ನೊಬ್ಬರಿಗೋಸ್ಕರ ಬದುಕಬೇಡಿ. ನಿಮ್ಮ ಬದುಕು ಹೆಂಗಿರಬೇಕು ಅಂದರೆ ಬಿಟ್ಟೋದವರೇ ಮುಂದೆ ಕೊರಗೋ ರೀತಿ ಇರಬೇಕು. ಎಂಥವ್ರನ್ನ ನಾನು ಲೈಫಲ್ಲಿ ಕಳ್ಕೊಂಡ್ಬಿಟ್ಟೆ ಅಂತ ಅವರಿಗೆ ಅನಿಸುತ್ತೆ. ಆವಾಗ ನಿಮ್ಮ ಬೆಳವಣಿಗೆ ಆ ರೀತಿಯಾಗಿರಬೇಕು. ಖಂಡಿತ ನೀವು ಬೆಳಿತೀರಾ, ನಿಮ್ಮಲ್ಲಿ ಬೆಳೆಯೋ ಛಲನೂ ಇದೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಕೆಲವ್ರನ್ನ ಅತಿಯಾಗಿ ನಂಬಿಕೊಂಡು ಆ ಥರ ನೋವಿಗೆ ಒಳಗಾಗಿದ್ದೀರಾ ಅಷ್ಟೇ. ಆ ನೋವಿಂದ ಹೊರಗಡೆ ಬನ್ನಿ. ಮೊದಲು ಟೈಮ್ ಸರಿಯಾಗಿ ಊಟ ಮಾಡಿ, ತಿಂಡಿ ತಿನ್ನಿ. ಹಾಗೆ ಯಾಕೆ ಅಂದರೆ ನೀವು ಚೆನ್ನಾಗಿದ್ರೇ ಜನಗಳಿರ್ತಾರೆ ಇಲ್ಲಿ. ಯಾವಾಗ ನೀವು ಮುಗ್ಧರಾಗಿ ಬಿಡ್ತೀರೋ, ಒಬ್ಬರನ್ನ ನೀವು ಬಿಟ್ಟಿರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೋ ನಿಮ್ಮಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ. ನಿಮ್ಮ ಮುಖದಲ್ಲಿ ನಗು ಇರಲ್ಲ, ನೆಮ್ಮದಿ ಇರಲ್ಲ, ಒಂಟಿಯಾಗಿರಬೇಕು ಅಂತ ಬಯಸ್ತೀರ. ಆಗ ಜನಗಳು ನಿಮ್ಮಿಂದ ದೂರ ಹೋಗ್ತಾರೆ. ಇವತ್ತು ಸಕ್ಕರೆ ಇದ್ರೇ ಇರುವೆಗಳು ಬರೋದು ಅಲ್ವಾ? ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಮೊದಲು ನೀವು ಚೆನ್ನಾಗಿರಬೇಕು, ನಿಮ್ಮ ಬಗ್ಗೆ ನೀವು ಕಾಳಜಿನ ವಹಿಸಿ. ಯಾವಾಗ ನೀವು ನಗ್ನಗ್ತಾ ಇರ್ತೀರೋ ಆವಾಗ ನಿಮ್ಮ ಜೊತೆ ಜನಗಳಿರ್ತಾರೆ. ಯಾವಾಗ ನೀವು ಎಲ್ಲರನ್ನ ಬಿಟ್ಟು ಒಬ್ರಿಗೋಸ್ಕರ ಕಣ್ಣೀರಾಗ್ತಾ ಇರ್ತೀರೋ, ನಿಮಗೆ ಯಾರೂ ಬೆಲೆ ಕೊಡಲ್ವೋ ಅವರಿಗೋಸ್ಕರ ಕಣ್ಣೀರಾಗ್ತಾ ಇರ್ತೀರೋ, ಆಗ ಖಂಡಿತವಾಗ್ಲೂ ಯಾರೂ ಕೂಡ ನಿಮ್ಮ ಜೊತೆ ಇರೋದಿಲ್ಲ. ಅದಕ್ಕೋಸ್ಕರ ಮೊದಲು ನಿಮ್ಮ ಸಾಧನೆ ಕಡೆ ಗಮನ ಕೊಡಿ, ನಿಮ್ಮ ಗುರಿ ಕಡೆ ಗಮನ ಕೊಡಿ. ಯಾರೋ ಮೆಸೇಜ್ ಮಾಡಿಲ್ಲ, ಯಾರೋ ನಂಗೆ ಕಾಲ್ ಮಾಡಿಲ್ಲ, ಯಾರೋ ಮೊದಲಿನ ಥರ ನನ್ನ ಜೊತೆ ಇಲ್ಲ ಅಂತ ಯಾವತ್ತೂ ಕೂಡ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೊರಗೋಕೆ ಹೋಗಬೇಡಿ.
ಅವ್ರು ಬದಲಾದ್ರು ಇವ್ರು ಬದಲಾದ್ರು ಅಂತ ಕಣ್ಣೀರು ಹಾಕಬೇಡಿ. ಯಾಕಂದರೆ ಇವಾಗ ನೀವು ಬದಲಾಗೋ ಸಮಯ, ಒಳ್ಳೆ ರೀತಿಲಿ ಬದಲಾಗೋ ಸಮಯ, ಒಳ್ಳೆ ಉತ್ತರ ಕೊಡೋ ರೀತಿಲಿ ಬದಲಾಗೋ ಸಮಯ. ನೀವೇನು ಅವ್ರ ಜೊತೆ ಮಾತಾಡೇ ಉತ್ತರ ಕೊಡಬೇಕಂತೇನಿಲ್ಲ. ನೀವು ಒಂದು ಲೆವೆಲ್ಗೆ ಹೋಗಿ ನಿಮ್ಮ ಗುರಿ ಹಾಗೆ ನಿಮ್ಮ ಗೆಲುವು ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡುತ್ತೆ. ನೀವು ಹೇಗೆ ಬದುಕಬೇಕು ಅಂದರೆ ಇಂಥವ್ರನ್ನ ಕಳ್ಕೊಂಬಿಟ್ಟೆ ಅಂದ್ಕೋಬೇಕು. ಅಪ್ಪ ಅವ್ರು ಇಷ್ಟೊಂದು ಬೆಳೆದು ಬಿಟ್ರಾ, ಇಂಥವ್ರ ಜೊತೆ ನಾನಿದ್ನಾ ಅಂತ ಅವರಿಗೆ ಕನ್ಫ್ಯೂಸ್ ಆಗಬೇಕು. ಇಂಥವ್ರು ನನಗೋಸ್ಕರ ಕಣ್ಣೀರು ಹಾಕ್ತಾ ಇದ್ರಾ, ಇಂಥವ್ರು ನನ್ನನ್ನು ಲವ್ ಮಾಡ್ತಾ ಇದ್ರಾ, ಇಂಥವ್ರು ನನ್ನ ಕಾಲ್ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ರಾ ಒಂದು ಸಮಯದಲ್ಲಿ ಅಂತ ಅವರು ಕೊರಗಬೇಕು. ಆ ಥರ ನೀವು ಬೆಳಿಬೇಕು ಸ್ನೇಹಿತರೆ. ನೀವು ಬೆಳಿತೀರಾ ಕೂಡ. ಆದರೆ ಹೇಗೆ ಬೆಳಿತೀರಾ ಅಂತ ಅಂದರೆ ಅದಕ್ಕಿಂತ ಮುಂಚೆ ನೀವು ಮೋಸ ಆಗಿರೋದನ್ನು, ಮೋಸ ಮಾಡಿರೋದನ್ನ ಮರೆತು ನಿಮ್ಮ ಸಾಧನೆ ಕಡೆ ನೀವು ಮುಂದೆ ಹೋದಾಗ ಮಾತ್ರ ಬೆಳಿತೀರಾ. ಒಳ್ಳೆ ದಿನಗಳು ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದರೆ ಒಂದು ಸರಿ ಒಳ್ಳೆ ಸಮಯ ಬಂತು ಅಂದರೆ ನಿಮಗೆ ಕಣ್ಣೀರು ಹಾಕಿಸ್ದೋರು, ನಿಮಗೆ ನೋವು ಕೊಟ್ಟೋರ್ಗೂ ಕೂಡ ಅದನ್ನೇ ಕೊಡ್ತಾನೆ ದೇವರು. ಪರೀಕ್ಷೆ ಮಾಡ್ತಾನೆ ದೇವರು, ಆದರೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಖಂಡಿತವಾಗ್ಲೂ ದೇವರು ಸದ್ಯದಲ್ಲಿಯೇ ನಿಮ್ಮ ಕೈ ಹಿಡಿತಾನೆ. ಆದರೆ ಇಂಥವ್ರ ಬಗ್ಗೆ ಯೋಚನೆ ಮಾಡೋದನ್ನು ಮೊದಲು ಬಿಟ್ಬಿಡಿ. ಇನ್ಮೇಲೆ ನೀವು ನಗ್ನಗ್ತಾ ಇರಬೇಕು, ಹಾಗೆ ಬೇರೆಯವ್ರನ್ನೂ ನಗಿಸ್ತಾ ಇರಬೇಕು. ಇನ್ನೊಬ್ಬರಿಗೆ ನೀವು ಧೈರ್ಯ ನೀಡುವಂತೆ ಇರಬೇಕೇ ಹೊರತು ಧೈರ್ಯ ಕಳೆದುಕೊಳ್ಳುವ ರೀತಿ ನೀವು ಯಾವತ್ತೂ ಕೂಡ ಇರಬಾರ್ದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.